ಹಡಗುಗಳ ಮೇಲೆ ಸಮರ ಸಾರಿದೆ ಇರಾನ್. 10 ತೈಲ ಟ್ಯಾಂಕರ್ಗಳನ್ನ ಇರಾನ್ ಉಡಾಯಿಸಿದೆ. ಹಾರ್ಮೋಸ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ ಧಗ ಧಗ. ಹಾರ್ಮೋಸ್ ಜಲಸಂಧಿಯಲ್ಲಿ 700ಕ್ಕೂ ಹೆಚ್ಚು ಹಡಗುಗಳು ಲಾಕ್ ಆಗಿದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಇದು ತಲ್ಲಣವನ್ನ ಸೃಷ್ಟಿ ಮಾಡ್ತಾ ಇದೆ. ಭಾರತಕ್ಕೂ ಕೂಡ ಆತಂಕ. ತೈಲ ಟ್ಯಾಂಕರ್ ಸಮರ. ಹಾಗಾದ್ರೆ ಭಾರತಕ್ಕೆ ತೈಲ ಸಂಕಷ್ಟ ಎದುರಾಗುತ್ತಾ? ತೈಲ ಟ್ಯಾಂಕರ್ಗಳನ್ನೇ ಗುರಿಯಾಗಿಸಿ ಇರಾನ್ ದಾಳಿಯನ್ನ ನಡೆಸ್ತಾ ಇರೋದು. ತೈಲ ಹಡಗುಗಳ ಮೇಲೆ ಸಮರ ಸಾರಿದೆ ಇರಾನ್. 10 ತೈಲ ಟ್ಯಾಂಕರ್ಗಳನ್ನ ಉಡಾಯಿಸಿದೆ. ಇರಾನ್ ವಿಧಿಸಿದ್ದ ಹಾರ್ಮೋಸ್ ನಿರ್ಬಂಧ ನಿರ್ಲಕ್ಷ್ಯ. 10 ತೈಲ ಟ್ಯಾಂಕರ್ಗಳ ಮೇಲೆ IRGC ದಾಳಿಯನ್ನ ನಡೆಸಿದೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಈಗ ತಲ್ಲಣ ಶುರುವಾಗಿದೆ. ಈ ಆತಂಕ ಭಾರತಕ್ಕೂ ಕೂಡ ತಪ್ಪಿದ್ದಲ್ಲ. ಹಾರ್ಮೋಸ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ ಹೊತ್ತಿ ಉರಿತಾ ಇರುವಂತಹ ದೃಶ್ಯ. 10 ತೈಲ ಟ್ಯಾಂಕರ್ಗಳನ್ನ ಇರಾನ್ ಉಡಾಯಿಸಿದೆ. ಏಳ್ನೂರಕ್ಕೂ ಹೆಚ್ಚು ಹಡಗುಗಳು ಹಾರ್ಮೋಸ್ ಜಲಸಂಧಿಯಲ್ಲಿ ಲಾಕ್ ಆಗಿರೋದು. ತೈಲ ಕೇಂದ್ರಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸ್ತಾ ಇದೆ. ತೈಲ ಟ್ಯಾಂಕರ್ಗಳನ್ನೇ ಉಡಾಯಿಸಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಗಲ್ಫ್ ತೈಲ ಕೇಂದ್ರಗಳ ಮೇಲೆ ದಾಳಿಯಾಗಿರೋದು. ಹಾರ್ಮೋಸ್ ಜಲಸಂಧಿಯಲ್ಲಿ 700ಕ್ಕೂ ಹೆಚ್ಚು ಹಡಗುಗಳು ಲಾಕ್ ಆಗಿದೆ. ಆದರೆ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ನಡೆಸ್ತಾ ಇರೋದು. ಈ ಹಾರ್ಮೋಸ್ ಜಲಸಂಧಿಯಲ್ಲಿ ನೂರಾರು ಹಡಗುಗಳು ಲಾಕ್ ಆಗಿರೋದ್ರಿಂದ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಇದು ತಲ್ಲಣಕ್ಕೆ ಕಾರಣ ಆಗಿದೆ. ತೈಲ ಬೆಲೆ ಏರಿಕೆಯಾಗುವಂತಹ ಆತಂಕದಲ್ಲಿದೆ ಈಗ. ಭಾರತಕ್ಕೂ ಕೂಡ ಈ ಆತಂಕ ತಪ್ಪಿದ್ದಲ್ಲ. ಹಾರ್ಮೋಸ್ ಜಲಸಂಧಿ ಸುತ್ತ ಇರುವಂತಹ ದೇಶಗಳು ಈ ವ್ಯಾಪಾರಕ್ಕೆ ಹಾರ್ಮೋಸ್ ಜಲಸಂಧಿ ಮೇಲೆ ಹಲವು ದೇಶಗಳು ಡಿಪೆಂಡ್ ಆಗಿದೆ. ಆದರೆ ಈಗ ಇರಾನ್ ವಿಧಿಸಿದ್ದ ಹಾರ್ಮೋಸ್ ನಿರ್ಬಂಧ ನಿರ್ಲಕ್ಷ್ಯ. 10 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ದಾಳಿ ನಡೆಸಿರೋದು. ಹಾಗಾದ್ರೆ ತೈಲ ಸಂಕಷ್ಟ ಎದುರಾಗುತ್ತಾ ಭಾರತಕ್ಕೆ? ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಈ ಯುದ್ಧ ಬಹಳ ದೊಡ್ಡ ಏರಿಳಿತಕ್ಕೂ ಕೂಡ ಕಾರಣ ಆಗುತ್ತೆ. ತೈಲ ಟ್ಯಾಂಕರ್ ಸಮರ ಭಾರತಕ್ಕೂ ಕೂಡ ಸಂಕಷ್ಟ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ತೈಲ ಹಡಗುಗಳ ಮೇಲೆಯೇ ಇರಾನ್ ಸಮರ ಸಾರಿರೋದು. ಏಳ್ನೂರಕ್ಕೂ ಹೆಚ್ಚು ಹಡಗುಗಳು ಸ್ಟಕ್ ಆಗಿದೆ ಈ ಹಾರ್ಮೋಸ್ ಜಲಸಂಧಿಯಲ್ಲಿ. ಈ ಹಾರ್ಮೋಸ್ ಜಲಸಂಧಿಯನ್ನ ದಾಟೋದಕ್ಕೆ ಪ್ರಯತ್ನ ಪಡೋ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ನೂರಾರು ಹಡಗುಗಳು ಇಲ್ಲೇ ಸ್ಟಕ್ ಆಗಿದೆ. ವಿಶ್ವದ 5ನೇ 1 ಭಾಗದಷ್ಟು ತೈಲ ಸಾಗಣೆ ನಡೆಯುವಂತಹ ಪ್ರಮುಖವಾದ ಜಲಮಾರ್ಗ ಇದು. ಇದಕ್ಕೆ IRGC ನಿರ್ಬಂಧ ಹಾಕಿರೋದು. ಒಂದ್ ವೇಳೆ ಈ ಜಲಸಂಧಿಯ ಮೂಲಕ ಹಾದು ಹೋಗೋದಕ್ಕೆ ಹಡಗುಗಳು ಪ್ರಯತ್ನ ಪಟ್ರೆ ಆ ಹಡಗಿನ ಮೇಲೆ ದಾಳಿ ಮಾಡ್ತೀನಿ ಅಂತಲೇ ಇರಾನ್ ಎಚ್ಚರಿಕೆ ಹಾಕಿತ್ತು. ಈಗ 10 ತೈಲ ಟ್ಯಾಂಕರ್ಗಳನ್ನ ಇರಾನ್ ಉಡಾಯಿಸಿದೆ.
ತನ್ನ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನ ಇರಾನ್ ಸಹಿಸ್ತಾ ಇಲ್ಲ. ಅಮೆರಿಕಾದ ಸೇನಾ ನೆಲೆ, ರಾಯಭಾರ ಕಚೇರಿ, ತೈಲ ಸಂಸ್ಕರಣಾ ಘಟಕಗಳು, ಬೇರೆ ಬೇರೆ ದೇಶದ ತೈಲ ಸಂಸ್ಕರಣಾ ಘಟಕ ಇವೆಲ್ಲವನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇರೋದು. ಅದರಲ್ಲಿ ಪ್ರಮುಖವಾದ ಟಾರ್ಗೆಟ್ ಹಾರ್ಮೋಸ್ ಜಲಸಂಧಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಈ ವಹಿವಾಟು ನಡೆಯೋದಕ್ಕೆ ಹಾರ್ಮೋಸ್ ಜಲಸಂಧಿ ಅನ್ನೋದು ಬಹಳ ಪ್ರಮುಖವಾಗತ್ತೆ. ಆದ್ರೆ ಈಗ ಈ ಜಲಸಂಧಿಯನ್ನೇ ಟಾರ್ಗೆಟ್ ಮಾಡಿದೆ ಇರಾನ್. ಒಂದ್ ವೇಳೆ ಈ ಜಲಸಂಧಿಯನ್ನ ದಾಟೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅಂತ ಹಡಗುಗಳನ್ನ ಉಡಾಯಿಸ್ತೀವಿ ಅಂತ ಈಗ 10 ತೈಲ ಟ್ಯಾಂಕರ್ಗಳನ್ನ ಇರಾನ್ ಉಡಾಯಿಸಿರೋದು. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವ ರೀತಿ ಏರಿಳಿತಕ್ಕೆ ಕಾರಣ ಆಗುತ್ತೆ? ಶ್ವೇತಾ, ಹಾರ್ಮುಜ್ ಜಲಸಂಧಿ ಮಧ್ಯ ಏಷ್ಯಾದಿಂದ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ತೈಲವನ್ನ ಸರಬರಾಜು ಮಾಡುವುದಕ್ಕೆ ಇರುವಂತಹ ಪ್ರಮುಖ ಜಲಸಂಧಿ. ಇರಾನ್ ಮತ್ತು ಒಮನ್ ಮಧ್ಯದಲ್ಲಿರುವಂತಹ ಕೊಲ್ಲಿ, ಅದು 35 ಕಿಲೋಮೀಟರ್ ವಿಸ್ತೀರ್ಣದಂತಹ ಜಾಗ. ಆ ಸಮುದ್ರ ಪ್ರದೇಶದ ಹಿಡಿತ ಇರಾನ್ ಮೇಲಿದೆ. ಈ ಯುದ್ಧ ಆರಂಭವಾಗುವುದಕ್ಕೂ ಮೊದಲೇ ಯುದ್ಧ ಮಾಡಿದ್ರೆ ನಾವು ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತೇವೆ ಅಂತ ಇರಾನ್ ಬೆದರಿಕೆ ಹಾಕಿತ್ತು. ನಿನ್ನೆ ಇರಾನ್ನ IRGC ಕಮಾಂಡರ್ಗಳು ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ವು. ಯಾಕಂದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ 700ಕ್ಕೂ ಹೆಚ್ಚು ಹಡಗುಗಳು ತೈಲವನ್ನ ಸಂಗ್ರಹಣ ಮಾಡಿಕೊಂಡು ಬೇರೆ ಬೇರೆ ದೇಶಗಳಿಗೆ ಹೊರಡೋದಕ್ಕೆ ನಿಂತಿದ್ದಾವೆ. ಆ ಹಡಗುಗಳು ಏನಾದ್ರೂ ಮೂವ್ಮೆಂಟ್ ಆದ್ರೆ ಬಾಂಬ್ ದಾಳಿಯನ್ನ ಮಾಡಲಾಗುತ್ತೆ ಅಂತ ನಿನ್ನೆ ಬೆದರಿಕೆಯನ್ನ ಹಾಕಲಾಗಿತ್ತು. ಇವತ್ತು 10 ಹಡಗುಗಳ ಮೇಲೆ ಇರಾನ್ನ IRGC ದಾಳಿ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಜಗತ್ತಿನ 25% 30% ತೈಲ ಸರಬರಾಜು ಆಗುವಂತಹ ಕೇಂದ್ರ ಜಾಗ ಅಂತಂದ್ರೆ ಅದು ಹಾರ್ಮುಜ್ ಜಲಸಂಧಿ. ಅಲ್ಲಿಂದ ಏಷ್ಯಾದ ದೇಶಗಳು ಅತಿ ಹೆಚ್ಚು ತೈಲವನ್ನ ಆ ಭಾಗದಿಂದ ಖರೀದಿ ಮಾಡುತ್ತವೆ. ಉದಾಹರಣೆಗೆ ಸೌದಿ ಅರೇಬಿಯಾದಿಂದ, UAE ಇಂದ, ಕತಾರ್ನಿಂದ, ಬಹರೇನ್ನಿಂದ ತೈಲ ಬರಬೇಕು ಅಂತ ಅಂದ್ರೆ ಇದೇ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಬರಬೇಕು. ಭಾರತ ಅತಿ ಹೆಚ್ಚು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಅಂದ್ರೆ LNG ಯನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಕತಾರ್ನಿಂದ ಭಾರತಕ್ಕೆ LNG ಗ್ಯಾಸ್ ಬರಬೇಕು ಅಂತಂದ್ರೆ ಅದು ಹಾರ್ಮುಜ್ ಜಲಸಂಧಿಯ ಮೂಲಕವೇ ಬರಬೇಕು. ಸೌದಿಯಿಂದ ತೈಲ ಬರಬೇಕು ಅಂದ್ರೆ, ಇರಾಕ್ನಿಂದ ತೈಲ ಬರಬೇಕು ಅಂತಂದ್ರೆ, ಮತ್ತು UAE ಇಂದ ಭಾರತಕ್ಕೆ ತೈಲ ಬರಬೇಕು ಅಂತಂದ್ರೆ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಬರಬೇಕು. ಭಾರತ ಅಷ್ಟೇ ಅಲ್ಲ, ಚೀನಾಗೂ ಕೂಡ ಮಿಡ್ಲ್ ಈಸ್ಟ್ ನಿಂದ ಚೀನಾ ಇಂಪೋರ್ಟ್ ಅತಿ ಹೆಚ್ಚು ತೈಲವನ್ನ ಮಾಡ್ಕೊಳ್ಳುತ್ತೆ. ಚೀನಾ ತನ್ನ ಆಮದು ಪ್ರಮಾಣದಲ್ಲಿ 38% ತೈಲವನ್ನ ಮಿಡ್ಲ್ ಈಸ್ಟ್ ದೇಶಗಳಿಂದ ಮಾಡ್ಕೊಳ್ಳುತ್ತೆ. ಒಂದು ವೇಳೆ ಈ ಹಾರ್ಮುಜ್ ಜಲಸಂಧಿಯನ್ನ ಒಂದಿಷ್ಟು ದಿನಗಳ ಕಾಲ ಏನಾದ್ರೂ ಇರಾನ್ ಬಂದ್ ಮಾಡಿದ್ದೇ ಆದ್ರೆ ಆಗ ಜಾಗತಿಕ ತೈಲದ ಬೆಲೆಗಳ ಮೇಲೆ ಪರಿಣಾಮ ಬೀರುತ್ತೆ. ಈಗಾಗಲೇ ಯುದ್ಧ ಆರಂಭವಾಗುವುದಕ್ಕೆ ಮೊದಲು 1 ಬ್ಯಾರಲ್ ಕಚ್ಚಾ ತೈಲದ ಬೆಲೆ $73 ಇತ್ತು. ಈಗ ಅದು $80 ರಿಂದ $81ಗೆ ಏರಿಕೆಯಾಗಿದೆ. ಅಂದ್ರೆ 3-4 ದಿನಗಳ ಅವಧಿಯಲ್ಲಿ $7 ರಿಂದ $8ಗೆ 1 ಬ್ಯಾರಲ್ ತೈಲ ಹೆಚ್ಚಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಯುದ್ಧ ಮುಂದುವರೆದ್ರೆ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಎಷ್ಟು ದಿನಗಳ ಕಾಲ ಬಂದ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ, ಬಂದ್ ಏನಾದ್ರೂ ಮಾಡಿದ್ದೇ ಆದಲ್ಲಿ ಜಾಗತಿಕವಾಗಿ ತೈಲದ ಕೊರತೆ ಸೃಷ್ಟಿಯಾಗುತ್ತೆ. ಆಗ ಸಹಜವಾಗಿ ತೈಲದ ಬೆಲೆ ಏರಿಕೆಯಾಗುತ್ತೆ. ಭಾರತ, ಚೀನಾ ಸೇರಿದಂತೆ ಏಷ್ಯಾದ ಪ್ರಮುಖ ದೇಶಗಳು ಇದರಿಂದ ಅತಿ ಹೆಚ್ಚು ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿಯಿಂದ ಬಹುಪಾಲು ಮಧ್ಯ ಏಷ್ಯಾದಿಂದ ಬರುವಂತಹ ಎಲ್ಲ ತೈಲವೂ ಕೂಡ ಅದೇ ಜಲಸಂಧಿಯಿಂದ ಬರಬೇಕು. ಅದೊಂದು ಚೋಕ್ ಪಾಯಿಂಟ್ ಇದೆ. ಆ ಪಾಯಿಂಟ್ ಅನ್ನೇನಾದ್ರೂ ಇರಾನ್ ತುಂಬಾ ದಿನ ಬ್ಲಾಕ್ ಮಾಡುವಲ್ಲಿ ಸಕ್ಸಸ್ ಆದ್ರೆ ಇಡೀ ಯುದ್ಧದ ಪರಿಣಾಮ ಜಗತ್ತಿನ ಅಷ್ಟೂ ದೇಶಗಳ ಮೇಲಾಗುತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಶಶಿಶೇಖರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.